ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರೈತರಿಗೆ ಸಾಲದ ನೋಟಿಸ್ ಜಾರಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎದುರು ರೈತರ ಪ್ರತಿಭಟನೆ. ಅಧಿಕಾರಿಗಳು ರೈತರ ನಡುವೆ ಮಾತಿನ ಚಕಮಕಿ. ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಹಿನ್ನೆಲೆ ಕೆಆರ್ಎಸ್ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಸಂಪೂರ್ಣ ನಿಷೇಧ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ. ಜನವರಿ 26ಕ್ಕೆ ಕಾಟೇರ ಚಿತ್ರತಂಡಕ್ಕೆ ಅಭಿನಂದನೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತ. ಸತ್ಯ ಒಪ್ಪಿಕೊಂಡ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಮುನ್ಮೂಲ್ ನಿರ್ದೇಶಕ ರಾಮಚಂದ್ರ ಹೇಳಿಕೆಗೆ ತಿರುಗೇಟು. ಕ್ರಿಕೆಟ್ ಬೆಟ್ಟಿಂಗ್ನಿಂದ ಯುವಕರ ಆತ್ಮಹತ್ಯೆಯಿಂದ ಗಣಿಗ ರವಿಕುಮಾರ್. ಲಾಂಗ್ ಹಿಡಿದು ಓಡಾಡಿದ್ರೆ ಸುಮ್ಮನೆ ಇರಬೇಕಾ ಅಂತ ಅವಾಜ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಸ್ವಾಭಿಮಾನಿ ಸಮಾವೇಶ. ಮನುವಾದದ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಭೀಮ ಬಾಣ ಪ್ರಯೋಗಿಸಲು ಸ್ವಾಮೀಜಿ ಕರೆ. ರಾಮ ಮಂದಿರ ನಿರ್ಮಾಣಕ್ಕೆ ತೀವ್ರ ವಿರೋಧ. ಮುಂದುವರೆದ ಕಾವೇರಿ ಹೋರಾಟ. ಪ್ರಾಧಿಕಾರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮುಂದಿನ ಹೋರಾಟದ ಬಗ್ಗೆ ಸೋಮವಾರ ತೀರ್ಮಾನ. ಮಂಡ್ಯನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಮಾಜ ಸಹಯೋಗದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಾವಿತ್ರಿಬಾಯಿ ಫುಲೆ ಜಯಂತಿ ಅಂಗವಾಗಿ ನಡೆದ ಸ್ವಾಭಿಮಾನಿ ಸಮಾವೇಶ ಯಶಸ್ವಿಯಾಗಿ ನಡೆದಿದೆ. ವಿಶೇಷವಾಗಿ ಸಮಾವೇಶದಲ್ಲಿ ಎಡಪಂಥಿ ಬಲಪಂಥಿ ವಿಚಾರ ಗಂಭೀರವಾಗಿ ಚರ್ಚೆಗೆ ಬಂದಿದೆ. ಅರ್ಥ ಆಯ್ತಲ್ಲ. ವಿಶೇಷವಾಗಿ ಬಹುತೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಗಣ್ಯರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ರಾಮ ಮಂದಿರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ತಮ್ಮ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವರಿಗೆ ರಾಮ ಮಂದಿರ ನಿರ್ಮಾಣ ಅಂದರೆ ದೇವಾಲಯಗಳ ನಿರ್ಮಾಣ ಅವಶ್ಯಕತೆ ಇದೆಯಾ ಇವತ್ತಿನ ದಿನದಲ್ಲಿ, ಆಸ್ಪತ್ರೆಗಳ ಕಟ್ಟಣ, ಜನರಿಗೆ ಉಪಯೋಗವಾಗುವಂಥ ವಿಚಾರಗಳಿಂದ ಚರ್ಚೆ ಮಾಡೋಣ. ಅದು ಬಿಟ್ಟು ದೇವಾಲಯ ನಿರ್ಮಾಣದಲ್ಲಿ ಏನು ಅರ್ಥ ಸಿಗುತ್ತೆ, ಅದರಿಂದ ಜನರಿಗೆ ಲಾಭ ಏನು ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಮತ್ತು ಮಂಡ್ಯ ಕ್ಷೇತ್ರದ ಶಾಸಕ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ. ಏನು ಚರ್ಚೆ ನಡೆದಿದೆ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬನ್ನಿ. ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ಜ್ಞಾನಪ್ರಕಾಶ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಋಷಿ ಗರ್ಭಗುಡಿ ಸಂಸ್ಕೃತಿ ಪ್ರತಿಪಾದಿಸಿ ವೈಭವೀಕರಿಸುತ್ತಿರುವ ಮನುವಾದಿಗಳ ವಿರುದ್ಧ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನಬದ್ಧ ಮತ ಹಕ್ಕು ಚಲಾಯಿಸಿ ಭೀಮ ಬಾಣ ಪ್ರಯೋಗಿಸುವಂತೆ ಕರೆ ನೀಡಿದರು. ಭಾರತ ದೇಶ ಸಂಸ್ಕೃತಿಗೆ ಸೇರಿದೆ ಹೊರತು ಗರ್ಭಗುಡಿ ಸಂಸ್ಕೃತಿಗೆ ಸೇರಿದ್ದಲ್ಲ. ಆದರೆ ಮನುವಾದಿಗಳು ಗರ್ಭಗುಡಿ ಸಂಸ್ಕೃತಿಯನ್ನು ವೈಭವೀಕರಿಸುತ್ತಿದ್ದಾರೆ. ರೈತರು ಬೆಳೆದ ಅಕ್ಕಿಗೆ ಅರಿಶಿನ ಬೆರೆಸಿ ಮಂತ್ರಾಕ್ಷತೆ ಎಂದು ಎಲ್ಲೆಡೆ ವಿತರಿಸುತ್ತಿದ್ದಾರೆ. ನಿಮಗೆ ಆರೋಗ್ಯ ಹದಗೆಟ್ಟರೆ ಆಸ್ಪತ್ರೆಗೆ ಹೋಗುತ್ತೀರೋ ಅಯೋಧ್ಯೆಗೆ ಹೋಗುತ್ತೀರೋ ಅಂತ ಪ್ರಶ್ನಿಸಿದರು. ಆಸ್ಪತ್ರೆಗಳನ್ನು ಕಟ್ಟಬೇಕಾದ ನೆಲದಲ್ಲಿ ಮಂದಿರ ಕಟ್ಟುತ್ತಿದ್ದಾರೆ. ಗರ್ಭಗುಡಿಯಲ್ಲಿ ದೇವರಿಲ್ಲ. ಗಡಿ ಕಾಯುವ ಯೋಧ, ಅನ್ನದಾತ, ರೈತರೇ ದೇವರು ಇದ್ದಂತೆ ಅಂತ ಅವರು ಹೇಳಿದರು. ಸ್ವಾಭಿಮಾನ ಇದ್ದಿದ್ರೆ, ನಿಮ್ಗೆ ಘನತೆ ಇದ್ದಿದ್ರೆ ಆ ಕೋರೆಗಾಂವ್ ಯುದ್ಧವನ್ನ ತಲವಾರ್ ಮುಖಾಂತರ ಸಮಾಪ್ತಿ ಮಾಡಿದ್ರು. ಈ ಕೋರೆಗಾಂವ್ ಯುದ್ಧವನ್ನ ಕೇವಲ ಓಟಿನ ಮುಖಾಂತರವಾಗಿ ಈ ದೇಶದ ಪ್ರಧಾನಿಗಳು ನೀವು ಆಗ್ತಾ ಇದ್ರಿ, ಈ ದೇಶದ ಮುಖ್ಯಮಂತ್ರಿ ನೀವು ಆಗ್ತಾ ಇದ್ರಿ. ನೀವು ನಿಜವಾದ ಅಂಬೇಡ್ಕರ್ ಅವರ ಕೃತಜ್ಞತೆ ಸಮಾಜ ಅಲ್ಲ. ಯಾವ ನೈತಿಕತೆಯನ್ನು ಹಾಕ್ತೀರಿ ಕೊಟ್ಟಕ್ಕೆ ನೀವು ಊನರ್ ಹಾಕ್ಬೇಕಾದ್ರೆ ನಮ್ಗೆ ಹೃದಯ ಚುಚ್ಚಬೇಕಲ್ಲ. ಸಾಹೇಬ್ರೆ ಕ್ಷಮಿಸಿ ನಮ್ಮನ್ನು. ನೀವು ತೋರಿದ ದಾರಿಯಲ್ಲಿ ನಡೆದಿಲ್ಲ, ನಿಮ್ಮ ಕನಸನ್ನು ನನಸು ಮಾಡಿಲ್ಲ. ನೀವು ಬದುಕಿರುವಾಗಲೇ ಈ ಸಮುದಾಯ ಆಳುವ ಸಮುದಾಯ ಅಂತ ಕನಸು ಕಂಡ್ರಿ. ನಾವಿನ್ನೂ ಆಳುವ ಸಮುದಾಯ ಆಗಿಲ್ಲ, ಭಿಕಾರಿಗಳಾಗಿ ಚಿಂದಿಯಾಗಿ ಹೋಲ್ಸೇಲ್ ಮಾರಾಟ ಆಗಿದ್ದೀವಿ. ಹೋಲ್ಸೇಲ್ ಮಾರಾಟ ಆಗಿರ್ತಕ್ಕಂಥ ಸಮುದಾಯ ಸ್ವಾಭಿಮಾನದ ಸಮುದಾಯ, ಘನತೆಯ ಸಮುದಾಯ, ಅಧಿಕಾರ ಹಿಡಿತಕ್ಕಂಥ ಸಮುದಾಯ ಹೆಂಗೆ? ಹೌ ಕ್ಯಾನ್ ಯು ಇಮ್ಯಾಜಿನ್? ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಅವತ್ತು ಸಿದ್ದನಾಕನಿಗೆ ಕಿಚ್ಚಿತ್ತು, ಆಯುಧವನ್ನು ಬಳಸ್ತಾ. ಈಗ ನೀವು ಆಯುಧ ಬಳಸಂಗಿಲ್ಲ. ನಿಮಗೆ ಕೊಟ್ಟರು ಆಯುಧ ಯಾವುದು? ದ ಪವರ್ ಆಫ್ ವೋಟ್. ಒನ್ ವೋಟ್ ಕ್ಯಾನ್ ಚೇಂಜ್ ದ ನೇಷನ್. ನಿಮ್ಮ ಒಂದು ಮತ ನಿಮ್ಮ ಚರಿತ್ರೆಯನ್ನೇ ಬದಲು ಮಾಡಿಬಿಡುತ್ತೆ. ನೀವು ಆ ಮತವನ್ನು ನಿಮ್ಮ ಸ್ವಂತ ಮಗಳ ರೀತಿ ಜೋಪಾನ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಅಧಿಕಾರ ಬರ್ತಕ್ಕಂಥ ಪಕ್ಷವನ್ನು ಕಟ್ಟಿಕೊಂಡು ಈ ದೇಶ ಆಳಿ ಅಂದ್ರೆ ನೀವು ಇನ್ನೂ ಧಿಕಾರಿಗಳಾಗಿ, ಗುಲಾಮರಾಗಿ, ಆ ಪಕ್ಷಗಳಲ್ಲಿ ಈ ಪಕ್ಷಗಳಲ್ಲಿ ಮಾರಾಟ ಆಗಿ ಇವತ್ತು ನಾವು ಸಮಾಜ, ಸ್ವಾಭಿಮಾನಿ ಸಮಾಜ ಕಟ್ಟೋದು ಅಂದ್ರೆ ಓಕೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ.
ಯು ಶುಡ್ ಪ್ರಾಮಿಸ್. ಇವತ್ತು ಪ್ರಾಮಿಸ್ ಮಾಡಿ ನೀವು. 2 ಕಾರಣಗಳಿಗೋಸ್ಕರವಾಗಿ ಬಾಬಾ ಸಾಹೇಬ್ ಇಡೀ ವಿಶ್ವ ನೋಡ್ತಾ ಇದೆ. 2 ಕಾರಣ. ಒಂದು, ಅವ್ರಿಗಿರ್ತಕ್ಕಂಥ ನಾಲೆಡ್ಜ್, ಇಟ್ಸ್ ವೆರಿ ಗುಡ್ ನಾಲೆಡ್ಜ್. ಇಡೀ ಜಗತ್ತಿನಲ್ಲಿ ಅವಂತ ಜ್ಞಾನಿ ಹುಟ್ಟೋದಿಲ್ಲ, ಮುಂದೆನೂ ಹುಟ್ಟಲ್ಲ, ಹಿಂದೆನೂ ಹುಟ್ಟೋದಿಲ್ಲ ಅಂತ ಮಹಾಜ್ಞಾನಿ ಆಗ್ಬೋದು. ಒಂದನೇ ದ ರೀಸನ್ ಆಫ್ ನಾಲೆಡ್ಜ್. ಇನ್ನೊಂದು ದ ರೀಸನ್ ಆಫ್ ಶೀಲ, ಪ್ರಾಕ್ಟೀಸ್ ಟು ಶೀಲ. ಅಂಬೇಡ್ಕರ್ ಅಂತ ಶೀಲವಂತ ಜಗತ್ತಲ್ಲೇ ಇಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಎಂತ ಶೀಲವಂತ ಅಂದ್ರೆ, ಲಂಡನ್ ನಲ್ಲಿ ಕೆಮ್ಮಾಗಿ ಕಫ ಕಟ್ಕೊಂಡಾಗ ಡಾಕ್ಟರ್ ಹೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ನಿಮ್ ಕೆಮ್ಮು ಮೆಡಿಸಿನ್ ಗುಣ ಆಗೋದಿಲ್ಲ, ಯು ವಿಲ್ ಟೇಕ್ ಸಮ್ ವಿಸ್ಕಿ, ಒಂಚೂರು ತಗೊಳ್ಳಿ ಬ್ರಾಂದಿ ಎಂದಾಗ ಅಂಬೇಡ್ಕರ್ ಕಣ್ಣನ್ನು ಕೆಂಪು ಮಾಡ್ಕೊಂಡು, ಇಡಿಯಟ್, ನನ್ನ ಜನ ಶತಮಾನದಿಂದ ಕುಡಿದು ಬೀದಿಯಲ್ಲಿ ನಾಯಿಗಳ ತರ ಸತ್ತೋಗಿದ್ದಾರೆ, ನಾನು ಎಲ್ಲರೂ ಒಂದು ಚೂರು ಮುಟ್ಟಿದ್ದೀನಿ ಅಂದ್ರೆ ಇನ್ನೆಷ್ಟು ಜನ ಎಣೆಗಳಾಗ್ಬಿಡ್ತಾರೋ. ನನ್ನ ಕೆಮ್ಮು ವಾಸಿ ಆಗದರೂ ಪರವಾಗಿಲ್ಲ, ನನ್ನ ಕಾಯಿಲೆ ವಾಸಿ ಆಗದರೂ ಪರವಾಗಿಲ್ಲ, ಐ ಡೋಂಟ್ ಟಚ್ ಟು ದಿ ವೈನ್, ನಾನು ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಅಂಬೇಡ್ಕರ್ ಮೊಮ್ಮಕ್ಕಳು ಮೊಮ್ಮಕ್ಕಳು ನೀವು ಆಗಿದ್ರೆ, ನೀವು ಅಂಬೇಡ್ಕರ್ಗೆ ಹೂ ಹಾಕಲಾಗಿದ್ದರೆ, ನಿಮಗೆ ಮಾನ ಮರ್ಯಾದೆ ಘನತೆ ಇದ್ದರೆ, ನೀವು ಯಾವುದೇ ಕಾರಣಕ್ಕೂ ಮದ್ಯವನ್ನು ಮುಟ್ಟಂಗಿಲ್ಲ. ಮುಟ್ಬಿಟ್ಟು ಅಂಬೇಡ್ಕರ್ ಹೂನಾರ ಹಾಕಿದ್ರೆ ನಿಮ್ಮಂಥ ಭ್ರಷ್ಟರು ಬೇರೆ ಯಾರೂ ಅಲ್ಲ. ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿ, ಸಂವಿಧಾನ ಬದಲಾವಣೆಗೆ ಹುನ್ನಾರ ಮಾಡುತ್ತಾ ಮಂತ್ರಾಕ್ಷತೆ ವಿತರಿಸಿ ಜನರನ್ನು ಮರಳು ಮಾಡುತ್ತಿರುವ ಬಿಜೆಪಿ ಪಕ್ಷವನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ದೇಶದಲ್ಲಿ 3ನೇ ಬಾರಿಗೆ ಜೈ ಭೀಮ್ ಘೋಷಣೆ ಮೊಳಗಿಸುವಂತೆ ಕರೆ ನೀಡಿದರು. ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿರುವ ಅನಂತಕುಮಾರ್ ಹೆಗಡೆ 4.5 ವರ್ಷ ಸುಮ್ಮನಿದ್ದು ಚುನಾವಣೆ ಸಮೀಪದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ಜನರನ್ನು ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಪುಂಡಾಟ ಕೊನೆಗಾಣಬೇಕು ಅಂತ ಹೇಳಿದರು. 4.5 ವರ್ಷ ಒಬ್ಬ ಈ ದೇಶಕ್ಕೆ MP ಅಂತ ಹಣೆಪಟ್ಟಗಳನ್ನ ತಗೊಂಡು 4 ವರ್ಷ ಮಲಗಿರ್ತಾರೆ, 6 ತಿಂಗಳಿದ್ದಾಗ ಎದ್ದು ಬಿಡ್ತಾರೆ. ಎದ್ದು ಬಾಯಿಗೆ ಬಂದಾಗ ಮಾತಾಡೋದು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ. ನಿಮ್ಮ ಆಟಗಳನ್ನ ಸ್ಟಾಪ್ ಮಾಡಿ, ಸಂವಿಧಾನದಲ್ಲಿ ಎಲ್ಲರೂ ಕೊಟ್ಟಿರಬೇಕಾಗುತ್ತೆ. ಅನಂತಕುಮಾರ್ ಹೆಗಡೆ ಅವರೇ, ದಯವಿಟ್ಟು ನಿಮ್ಮ ಈ ಪುಂಡಾಟಗಳನ್ನ ನಿಲ್ಲಿಸಿ, ಸರ್ವರಿಗೂ ಸಮಬಾಳು ಅನ್ನೋ ಸಂವಿಧಾನವನ್ನ ಒಪ್ಕೊಳ್ಳಿ. ಮಂತ್ರಾಕ್ಷತೆ ಕೊಡೋದ್ರಿಂದ ಈ ಊರಿನ ರಸ್ತೆಗಳು ಅಭಿವೃದ್ಧಿ ಆಗಲ್ಲ, ಅನ್ನ ಸಿಗಲ್ಲ, ವಿದ್ಯೆ ಸಿಗಲ್ಲ, ದಲಿತರ ಮನೆಗಳಲ್ಲಿ ಬೆಳಕು ಹಚ್ಚಕ್ಕಾಗಲ್ಲ. ಮಂತ್ರಾಕ್ಷತೆಯ ಜೊತೆಗೆ ಪ್ರತಿಯೊಬ್ಬರಿಗೂ ವಿದ್ಯೆ ಕೊಡಿ, ರಸ್ತೆ ಕೊಡಿ, ಸಮಾಜದಲ್ಲಿ ನೊಂದಿರೋರ ಬಾಳಿಗೆ ಬೆಳಕು ಕೊಡಿ. ಅವಾಗ ಶ್ರೀರಾಮನು ಒಪ್ಕೊಳ್ತಾನೆ, ಶರಣಾತ್ಮನು ಒಪ್ಕೊಳ್ತಾರೆ, ಆಂಜನೇಯನು ಒಪ್ಕೊಳ್ತಾರೆ ಅಂತ ಹೇಳಿ ನನಗೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮ ಇರೋದ್ರಿಂದ ಜೈ ಭೀಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು, ನಮಸ್ಕಾರ. ಇದೇ ವೇಳೆ ನಿವೃತ್ತ ಅಧಿಕಾರಿಗಳಾದ ಪ್ರೊಫೆಸರ್ ಹುಲ್ಕೆರೆ ಮಹಾದೇವ್, ಸಿದ್ದಯ್ಯ ಹಾಗೂ ಚಂದ್ರಶೇಖರ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಡಾಕ್ಟರ್ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ, ಬಿ ಗೋಪಾಲ್, ಡಾಕ್ಟರ್ ಲೋಕೇಶ್ ಮೌರ್ಯ, ಅವಿಗೌಡ, ಕೃಷ್ಣಪ್ಪ, HL ಸತೀಶ್, ಗುಡಿಗೆನಹಳ್ಳಿ ಸ್ವಾಮಿ, ಡಿ ರಾಜಗೋಪಾಲ್, ಆನಂದ್, ಸುಧಾಕರ್ ಸೇರಿದಂತೆ ಇನ್ನಿತರರಿದ್ದರು. ಕೃಷ್ಣರಾಜಸಾಗರ ಅಣೆಕಟ್ಟಿನ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸಂಪೂರ್ಣ ಗಣಿಗಾರಿಕೆ ಹಾಗೂ ಗಣಿಗಾರಿಕೆಗೆ ಸಂಬಂಧಿಸಿದ ಇತರೆ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಬಹಳ ವಿಶೇಷವಾದಂತಹ ಸುದ್ದಿ ಇದು. ಸಾಕಷ್ಟು ಹೋರಾಟ, ಪ್ರತಿಭಟನೆ, ವಿವಾದ ಇದೆಲ್ಲರದ ನಡುವೆ ಒಂದು ಒಳ್ಳೆಯ ನಿರ್ಧಾರವನ್ನು ಉಚ್ಚ ನ್ಯಾಯಾಲಯ ಪ್ರಕಟ ಮಾಡಿದೆ ಅಂತಲೇ ಹೇಳ್ಬೋದು. ಮಂಡ್ಯದ ಜೀವನಾಡಿ ಅಲ್ಲ, ಅದು ಕರ್ನಾಟಕದ ಜೀವನಾಡಿ ಕೃಷ್ಣರಾಜಸಾಗರ ಅಣೆಕಟ್ಟೆ. ಇದರ ಸುತ್ತಮುತ್ತ ಏನು ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಅನ್ನೋದಂತೂ ನಿಮಗೆ ಗೊತ್ತಿದೆ. ಅದರ ವಿಚಾರವಾಗಿ ಸಂಸದೆ ಸುಮಲತಾ ಪ್ರತಿಭಟನೆ ಮಾಡಿದರು, ರೈತ ಸಂಘದವರು ಪ್ರತಿಭಟನೆ ಮಾಡಿದರು, ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ವಿಶೇಷ ಏನು ಅಂತಂದರೆ, ಗಣಿಗಾರಿಕೆ ನಡೆಸುವ ಸ್ಥಳದಲ್ಲೇ ಆಸುಪಾಸಿನಲ್ಲೇ KRS ಇರುವುದರಿಂದ KRS ಬಿರುಕು ಬಿಟ್ಟಿದೆ ಅನ್ನುವಂಥ ಸುದ್ದಿ, ಬಿಡುತ್ತದೆ ಅನ್ನುವಂತಹ ಎಕ್ಸ್ಪರ್ಟ್ಗಳ ಆದೇಶ ಒಂದು ಕಡೆ ಆದರೆ, ಆ ಭಾಗದ ಹಳ್ಳಿಗಳೇನಿದ್ದಾವೆ ಅಲ್ಲಿಗಳ ಮನೆಗಳು ಕೂಡ ಬಿರುಕು ಬಿಟ್ಟಿರುವುದು ಖುದ್ದು ಕೇಂದ್ರ ಸರ್ಕಾರದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಡುಬಂದಂತಹ ಸತ್ಯ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಉಚ್ಚ ನ್ಯಾಯಾಲಯ KRS ಅಣೆಕಟ್ಟಿನ ಸುತ್ತಮುತ್ತ 20 ಕಿಲೋಮೀಟರ್ ಆ ರೌಂಡಲ್ಲಿ ಏನು ಬರುತ್ತೆ ಅಲ್ಲಿ ಯಾವುದೇ ಗಣಿಗಾರಿಕೆಯನ್ನು ಮಾಡಬಾರ್ದು, ಬ್ರೇಕ್. ಒಂದು ವೇಳೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಯಾ ಜಿಲ್ಲಾಧಿಕಾರಿಗಳು ವಿಶೇಷ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಬಂದಿದೆ. ಡಾಕ್ಟರ್ ಕುಮಾರ್ ಅವರು ಕೂಡ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಿ ಆದೇಶ ಮಾಡಿದ್ದಾರೆ. ಯಾರೇ ಆಗಲಿ ತಾವು ಮುಲಾಜಿಗೆ ಒಳಗಾಗಬೇಡಿ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರೇ ಗಣಿಗಾರಿಕೆ ಮಾಡಲಿ, ಅದಕ್ಕೆ ಲೈಸೆನ್ಸ್ ಇದ್ದರೆ ಅದು ಬೇರೆ ವಿಚಾರ. ಅನಧಿಕೃತವಾಗಿ ಯಾರೇ ಮಾಡಿದರು, ಅನಧಿಕೃತ ಅಂತೇನು ಹೇಳಿಲ್ಲ, ಅಲ್ಲಿ ಒಟ್ಟಾರೆ ಗಣಿಗಾರಿಕೆನೇ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಇದು ಭಾಳ ವಿಶೇಷ.
ಬಹುಶಃ ಸಾಕಷ್ಟು ಈ ಬಗ್ಗೆ ಹೋರಾಟ ಮಾಡಿದವರಿಗೆ ಇದೊಂದು ಒಳ್ಳೆಯ ಸುದ್ದಿ ಆಗ್ಬೋದು ಅಂತ ಅನ್ಸುತ್ತೆ. ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. KRS ಅಣೆಕಟ್ಟಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಿರುವುದಾಗಿ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳು ಉಚ್ಚ ನ್ಯಾಯಾಲಯ ನೀಡಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. KRS 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ 30 ಕ್ವಾರೆಗಳನ್ನು 2022ನೇ ಸಾಲಿನಲ್ಲಿ ನಿಲುಗಡೆ ಮಾಡಲಾಗಿತ್ತು. ಪರವಾನಗಿ ಹೊಂದಿರುವ ಕ್ವಾರೆ ಹಾಗೂ ಕ್ರಷರ್ಗಳಿಗೆ ಪತ್ರ ಬರೆದು ನಿಲುಗಡೆ ಮಾಡಲು ತಿಳಿಸಬೇಕು ಅಂತ ಹೇಳಿದರು. KRS 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶ್ರೀರಂಗಪಟ್ಟಣ, ಪಾಂಡವಪುರ ಹಾಗೂ ಕೇರ್ಪೇಟೆ ತಾಲೂಕು ಬರಲಿದೆ. ಈ ತಾಲೂಕಿನ ತಹಸೀಲ್ದಾರ್ KRS ವ್ಯಾಪ್ತಿಯ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಯದಂತೆ ನೋಡಿಕೊಳ್ಳಬೇಕು. ಅನಧಿಕೃತವಾಗಿ ಅಧಿಕಾರಿಗಳ ಗಮನಕ್ಕೆ ಬಾರದಂತೆ ಗಣಿಗಾರಿಕೆ ನಡೆಯಬಹುದು. ಹೆಚ್ಚಿನ ಪರಿಶೀಲನೆ ನಡೆಸಬೇಕು ಅಂತ ಹೇಳಿದರು. ಸಭೆಯಲ್ಲಿ SP ಯತೀಶ್, ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್, ಭೂ ವಿಜ್ಞಾನಿ ರೇಷ್ಮಾ, DFO ರಾಜು ಸೇರಿದಂತೆ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರೈತರಿಗೆ ಸಾಲದ ಬಗ್ಗೆ ನೋಟಿಸ್ ಜಾರಿ ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ರೈತರು ಮಂಡ್ಯದ ಅಶೋಕನಗರದಲ್ಲಿರುವ ಕಾವೇರಿ ಗ್ರಾಮೀಣ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿದರು. ಇಡೀ ರಾಜ್ಯವನ್ನು ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಾಗಿದೆ. ಮಂಡ್ಯ ಜಿಲ್ಲೆಯನ್ನು ಕೂಡ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಾಗಿದೆ. ರೈತರು ಸಾಲ ತೆಗೆದುಕೊಂಡಿರೋದು ನಿಜ, ಆಯಿತಾ. ಆದರೆ ತೀರಿಸೋದಕ್ಕೆ ರೈತರಿಗೆ ಮೂಲ ಯಾವುದಿದೆ ಅನ್ನುವಂಥದ್ದು. ಹಾಗಂತೇಳಿ ನಾನು ಬ್ಯಾಂಕ್ಗಳ ನಿಲುವು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂತಂದರೆ ರೈತರು ಸಾಲವನ್ನು ಮರುಪಾವತಿ ಮಾಡಿದ್ರೇ ಯಾವುದೇ ಬ್ಯಾಂಕ್ಗಳು ನಡೆಯೋದು. ಇವತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂದರೆ ನಮ್ಮ ಚಾನೆಲ್ ಪಕ್ಕ ಇರುವಂಥ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ರೈತರು. ಯಾವುದೋ ರೈತರಿಗೆ ಅವರು ನೋಟಿಸ್ ಕೊಟ್ಟಿರ್ಬೋದು, ಬೇರೆ ಮಾಡಿರ್ಬೋದು. ಬಟ್ ಆದರೆ ಇವತ್ತಿನ ಸ್ಥಿತಿಯಲ್ಲಿ ಮೊನ್ನೆ ನಾನು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ರೈತರನ್ನು ಸುಲಿಗೆ ಮಾಡಬೇಡಿ, ಬ್ಯಾಂಕ್ಗಳು ನೋಟಿಸ್ ಕೊಡಬೇಡಿ ಅನ್ನೋ ಆದೇಶವನ್ನು ನಾನು ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಇಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಬ್ಯಾಂಕ್ ಆಗಲಿ, ಕಾವೇರಿ ಗ್ರಾಮೀಣ ಬ್ಯಾಂಕ್ ಮಾತ್ರ ಅಲ್ಲ, ಯಾವುದೇ ಬ್ಯಾಂಕ್ಗಳು ಕೂಡ ಈ ಪರಿಸ್ಥಿತಿ ಏನಿದೆ, ಸಂದಿಗ್ಧ ಪರಿಸ್ಥಿತಿ ಇದು ಸ್ವಲ್ಪ ಕ್ಲಿಯರ್ ಆಗುತ್ತೆ ತನಕ ಸ್ವಲ್ಪ ಟೋಕನ್ ಅಡ್ವಾನ್ಸ್ ಅನ್ನೋ ಥರ ಹಂತವಾಗಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಾಂತಂದರೆ ರೈತರು ಎಲ್ಲಿ ತನಕ ಕಟ್ಕೊಡ್ತಾರೆ? ಅವತ್ತು ಅವ್ರ ಆಕ್ರೋಶ ಯಾಕೆ ಅಂತಂದರೆ, ಕೃಷಿಯಿಂದ ಆದಾಯ ಬಂದಿರ್ತಾನೆ ದುಡ್ಡು ಕಟ್ಟೋದಕ್ಕೆ, ಎಲ್ಲಿ ಕೃಷಿ ಇದೆ, ನೀರೇ ಇಲ್ಲ ಅಂಥದ್ರಲ್ಲಿ ಎಲ್ಲಿಂದ ತಂದುಕೊಟ್ಟಕ್ಕಾಗತ್ತೆ? ಸೊ ಹಂಗಾಗಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿ ಪ್ರತಿಭಟನೆ ಸಂದರ್ಭದಲ್ಲಿ ಅಧಿಕಾರಿಗಳು ಸಮರ್ಥನೆ ಕೊಡೋಕೆ ಹೋದಾಗ ಮಾತಿನ ಚಕಮಕಿ ಕೂಡ ನಡೀತಿದೆ. ಹೋರಾಟ ಹೇಗಿತ್ತು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರೈತರಿಗೆ ಸಾಲದ ಬಗ್ಗೆ ನೋಟಿಸ್ ಜಾರಿ ಮಾಡುತ್ತಿರುವ ಮಂಡ್ಯದ ಅಶೋಕನಗರದಲ್ಲಿರುವ ಕಾವೇರಿ ಗ್ರಾಮೀಣ ಬ್ಯಾಂಕ್ ಎದುರು ರೈತರು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಬ್ಯಾಂಕ್ ಬಳಿ ಸಮಾವೇಶಗೊಂಡ ರೈತರು ನಂತರ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಕಳೆದ ಹಲವಾರು ವರ್ಷಗಳಿಂದ ಬರಗಾಲ ಎದುರಾಗಿದೆ. ರೈತರು ನೀರಿಲ್ಲದೆ ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿಯೂ ಸಾಲದ ನೋಟಿಸ್ ಜಾರಿ ಮಾಡಲಾಗುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತರು ಮತ್ತು ಅಧಿಕಾರಿಗಳ ನಡುವೆ ಕೆಲವೊತ್ತು ಮಾತಿನ ಚಕಮಕಿ ನಡೆಯಿತು. ನಂತರ ಮಾತನಾಡಿದ ರೈತ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಾಮಕೃಷ್ಣ, ಕಳೆದ 4 ವರ್ಷಗಳಿಂದ ರೈತರು ಬರಗಾಲದಿಂದ ಕಂಗಾಲಾಗಿದ್ದಾರೆ. ಈ ಸಂದರ್ಭದಲ್ಲಿಯೂ ಸಾಲದ ನೋಟಿಸ್ ಜಾರಿ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. SBI ಬ್ಯಾಂಕಿನಲ್ಲಿ ಬರಗಾಲದ ನಿಮಿತ್ತ ಸಾಲದಲ್ಲಿಯೂ ಕಡಿತ ಮಾಡಲಾಗಿದೆ. ಅದೇ ರೀತಿ ಬೇರೆ ಬ್ಯಾಂಕ್ಗಳಲ್ಲಿಯೂ ಬಡ್ಡಿಯ ಜೊತೆಗೆ ಸಾಲದಲ್ಲಿಯೂ ಕಡಿತ ಮಾಡಬೇಕು. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದರು. ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಈಗ ನೋಟಿಸ್ ಕಳಿಸಿ ಜನಗಳನ್ನ ಸೂರೆ ಮಾಡ್ತಾ ಇದ್ದಾರೋ ಅದನ್ನು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸಿ ಇವತ್ತು ಬ್ಯಾಂಕ್ನ ಎದುರುಗಡೆ ಚಳವಳಿಯನ್ನು ಮಾಡ್ತಾ ಅವರ AGM DGM ಎದುರುಗಡೆ ನಾವು ಒಂದು ಆಶ್ವಾಸನೆ ಪಡೆದಿದ್ದೀವಿ. ಏನು 4 ವರ್ಷದಿಂದ ಬರಗಾಲ ಬಂದು ಮಳೆ ಇಲ್ಲ, ನೀರಿಲ್ಲ, ಕುಡಿ ನೀರಿಗೂ ಕೂಡ ತೊಂದರೆ ಆಗಿರೋದ್ರಿಂದ ನಾವು ಅಸಲನ್ನ ಕಟ್ಕೊಡ್ತೀವಿ, ಬ್ಯಾಂಕ್ ಋಣ ತೀರೋಬೇಕು, ಬಡ್ಡಿ 1 ರೂಪಾಯಿ ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತೇಳಿ ಇವತ್ತು ನಮ್ಮ ಅವರ ಮಧ್ಯದಲ್ಲಿ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನದಲ್ಲಿ ಅಸಲೆಲ್ಲೂ ಅವ್ರಿಗೆ ಆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಏನಾದರೂ ಅನುಕೂಲ ಇದ್ದರೆ ಅದನ್ನು ಕೆಲವು ರೈತರಿಗೆ ಅಂದರೆ ಹಂತವಾಗಿ ಅದನ್ನು ಅಸಲೆಲ್ಲೂ ಕೂಡ ಕಡಿಮೆ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಮಾಡ್ತಾ ಇದ್ದಾರೆ. ನಾವು ಈಗ ಮೊನ್ನೆ ತಾನೇ ಅದನ್ನು ರೀತಿ ಮಾಡಿದ್ದೀವಿ, ಅಸಲೆಲ್ಲೂ ಕಡಿಮೆ ಮಾಡಿಸಿದ್ದೀವಿ 5%, 10% ಅವ್ರ ಯೋಗ್ಯತೆ ಅನುಸಾರ ಕಡಿಮೆ ಮಾಡಿಸಿದ್ದೀವಿ. ಆ ದೃಷ್ಟಿಯಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಟೈಮ್ ತಗೊಂಡಿದ್ದಾರೆ. AGM DGM ಹೊರಗಡೆ ಇದ್ದಾರೆ, ಅವರು ಬಳ್ಳಾರಿಯಿಂದ ಬಂದಿದ್ದಾರೆ ಹೆಡ್ ಆಫೀಸಿಂದ. ಇವತ್ತು ಇನ್ನು ಅರ್ಧ ಗಂಟೆಯಲ್ಲಿ ನಾವು ತೀರ್ಮಾನ ತಗೊಳ್ತೀವಿ, ನೀವು ಯಾರು ದುಡುಕ್ಬೇಡಿ ಅಂತ ಹೇಳಿ ನಮಗೆ ಒಂದು ಸಲಹೆ ಸಹಕಾರ ಕೊಟ್ಟರು. ಪ್ರತಿಭಟನೆಯಲ್ಲಿ ನೇಮಾಡಿ ನಾಗರಾಜು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ರೈತರು ಭಾಗವಹಿಸಿದರು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾವೇರಿ ನೀರಿಗಾಗಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ 138ನೇ ದಿನಕ್ಕೆ ಕಾಲಿಟ್ಟಿದ್ದು, ಮತ್ತೆ ಪ್ರಾಧಿಕಾರ ನೀರು ಬಿಡುಗಡೆಗೆ ಆದೇಶಿಸಿರುವ ಕ್ರಮವನ್ನು ಚಳುವಳಿಕಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಈಗ ನನಗೆ ಈ ನ್ಯೂಸ್ ಬಂದಾಗೆಲ್ಲ ಅದೊಂದು ತಲೆನೋವು ನನಗೆ ಓದೋಕ್ಕೆ. 138 ಆಯಿತು ಅಂತ ಹೇಳ್ತಿರ್ತೀನಿ, ಈಗ 138, 140, ಇನ್ನು 12 ದಿನ ಆದರೆ 150,
150 ದಿನಕ್ಕೆ ಕಾಲಿಟ್ಟಿದೆ. ಪುನಃ 900 ಏನೋ ನನ್ನ ನ್ಯೂಸ್ ಓದಿದ್ವಲ್ಲ ಕ್ಯೂಸೆಕ್ಸ್ ನೀರು ಮತ್ತೆ ಬಿಡಬೇಕು ಅಂತ. ನೀರು ಬಿಡುವಂತಲೇ ಪ್ರಾಧಿಕಾರ ಆದೇಶ ಮಾಡೋದು. ಒಂದು ಸರಿನೂ ನನಗೆ ಒಂದು ಅರ್ಥ ಆಗದಿರೋದು ಏನು ಅಂತಂದರೆ, ಅದು ಪ್ರಾಧಿಕಾರ ಇರಲಿ, ಇನ್ನೊಂದಿರಲಿ, ಹೈಕೋರ್ಟ್ ಇರಲಿ, ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳದೆ, ಸ್ಥಳೀಯ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳದೆ ಆದೇಶ ಮಾಡೋದು ಅದು ನಾನ್ ಸೆನ್ಸಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಕೆ ಆರ್ ಎಸ್ ಎಲ್ಲಿ ನೀರಿದೆ? ಕುಡಿಯೋಕ್ಕೂ ನೀರಿಲ್ಲ, ಆಯ್ತಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಅಂಥ ಸಂದರ್ಭದಲ್ಲಿ ಅದಕ್ಕೊಂದು ಲೆಕ್ಕ ಬೇಡವಾ ಆದೇಶ ಮಾಡೋದಕ್ಕೆ? ಅದಕ್ಕೊಂದು ತಿಳುವಳಿಕೆ ಬೇಡವಾ? ಆಯಿತಾ? ತಮಿಳ್ನಾಡಲ್ಲಿ ಮೊನ್ನೆ ಯಾವುದು ಸ್ಟೇಟ್ಮೆಂಟ್ ಹೋಗ್ತಾಯಿದೆ, ತಮಿಳ್ನಾಡಲ್ಲಿ ಈಗ ಎಲ್ಲ ಬೆಳೆಗಳಿಗೂ ಈಗ ಹಾಕಿರೋ ಬೆಳೆಗಳಿಗೆ ನೀರಿದೆಯಂತ. ಅಲ್ಲಿ ಈ ನೀರು ತಗೊಂಡು ಎಲ್ಲಪ್ಪ ಬಿಡ್ಕೊಳ್ಳೋದು? ಇದೊಂದು ಒಂದು ಪ್ರಾಧಿಕಾರಕ್ಕಾಗಲಿ ಅಥವಾ ನ್ಯಾಯಾಲಯದ ಇದಕ್ಕಾಗಿದ್ರೆ ಒಂದು ಪರಿಮಿತಿಗೆ ಒಂದು ತಿಳುವಳಿಕೆ ಇರಬೇಕು ಅಲ್ವಾ ಅಂತ ಅನಿಸುತ್ತೆ ನಮಗೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ, ಎಲ್ಲ ಒಂದು ಕಡೆ ಇದೇನು ಕರ್ನಾಟಕದ ಮೇಲೆ ದ್ವೇಷ ಮಾಡ್ತಿದೆಯಾ ಈ ಸರ್ಕಾರಗಳು ಅಥವಾ ಪ್ರಾಧಿಕಾರಗಳು ಅಂತ ಅನಿಸುತ್ತೆ. ಆದರೂ ಹೋರಾಟವನ್ನು ಸದ್ಯಕ್ಕೆ ಚಳುವಳಿಕಾರರು ಪ್ರತಿಭಟನೆಯನ್ನು ಕೈ ಬಿಡುವಂಥ ಸಾಧ್ಯತೆ ಕಡಿಮೆ ಇದೆ. 138 ನಾಳೆ 139 ಆಗುತ್ತೆ. ಹೋರಾಟ ನಿರಂತರ ಮುಂದುವರೆದಿದೆ. ಸುನಂದ ಜೈರಾಮ್ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಬೇಕೇ ಬೇಕು ಕಾನೂನು ಹೋರಾಟ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಪದೇ ಪದೇ ನೀರು ಕೇಳುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ. ರೈತರು ಮಂಡ್ಯದಲ್ಲಿ ನಡೆಸುತ್ತಿರುವ ಕಾವೇರಿ ಹೋರಾಟ 138ನೇ ದಿನಕ್ಕೆ ಕಾಲಿಟ್ಟಿದ್ದು, ಕಾವೇರಿ ವನದ ಬಳಿ ಇರುವ ಹೋರಾಟದ ವೇದಿಕೆ ಬಳಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಧಿಕ್ಕಾರಕ್ಕೆ ಹೋಗಿ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕಿ ಸುನಂದ ಜೈರಾಮ್, ಕಾವೇರಿ ನೀರಿಗಾಗಿ ನಡೆಸುತ್ತಿರುವ ಹೋರಾಟ 138ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ವಿಧಾನಸಭಾ ಅಧಿವೇಶನದಲ್ಲಿ ಕಾವೇರಿ ವಿಚಾರವನ್ನು ಪ್ರಸ್ತಾಪಿಸಿಲ್ಲ ಅಂದರು. ಜಂಟಿ ಅಧಿವೇಶನ ಕರೆದು ಈ ಬಗ್ಗೆ ದೃಢ ನಿರ್ಧಾರ ಕೈಗೊಳ್ಳುವಂತೆ ಮನವಿ ಮಾಡಿದರು. ಸರ್ಕಾರ ಅಧಿವೇಶನವನ್ನು ಕರೆದಿಲ್ಲ ಅಂತ ಕಿಡಿಕಾರಿದರು. ಜನವರಿ 31ರವರೆಗೆ 1180 ಕ್ಯೂಸೆಕ್ಸ್ ನೀರು ಬಿಡುವಂತೆ ಪ್ರಾಧಿಕಾರ ಆದೇಶ ನೀಡಿತ್ತು. ಮತ್ತೆ ಫೆಬ್ರವರಿ ತಿಂಗಳಲ್ಲಿಯೂ 988 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆದೇಶಿಸಿದೆ ಅಂತ ತಿಳಿಸಿದರು. ಪ್ರಾಧಿಕಾರದ ಆದೇಶ ಬಗ್ಗೆ ಮತ್ತು ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲು ಸೋಮವಾರ ಸಭೆ ಕರೆಯಲಾಗಿದ್ದು, ಕಾವೇರಿ ಕೊಳ್ಳದ ಜನತೆ ಕಾವೇರಿ ವಿಚಾರದ ಬಗ್ಗೆ ಎಚ್ಚರಗೊಳ್ಳಬೇಕು. ಹಾಗೆಯೇ ಸರ್ಕಾರವು ಇನ್ನಾದರೂ ಎಚ್ಚೆತ್ತುಕೊಂಡು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿದರು. ವಿಭಿನ್ನ ರೀತಿಯಲ್ಲಿ ಹೋರಾಟ ಚಳವಳಿಗಳನ್ನು ಕೂಡ ಮಾಡಿದ್ವಿ. ಹಾಗಾಗಿಯೂ ಕೂಡ ಇವತ್ತಿನವರೆಗೆ ಒಬ್ರು ಇಬ್ರು ಶಾಸಕರನ್ನ ಬಿಟ್ಟರೆ ಉಳಿದವರು ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಹಾಗಾಗಿ ನಾವು ನಮ್ಮ ಹೋರಾಟದ ಒಂದು ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ಯೋಚನೆ ಮಾಡುವ ಸಮಯ ಬಂದಿದೆ. ಮತ್ತೆ ಪ್ರಾಧಿಕಾರ ಈ ತಿಂಗಳು ಕೊನೆ 31ನೇ ತಾರೀಕರವರೆಗೆ 1182,000 ಕ್ಯೂಸೆಕ್ಸ್ ನೀರನ್ನ ಬಿಡ್ಬೇಕಂತ ಹೇಳ್ತಾ ಇದೆ. ಮತ್ತೆ ಮುಂದುವರೆದು ಮುಂದಿನ ತಿಂಗಳು ತಿಂಗಳವಾರು ಪ್ರಕಾರವಾಗಿನೇ 998 ಕ್ಯೂಸೆಕ್ಸ್ ಅನ್ನ ಬಿಡ್ಬೇಕಂತ ಹೇಳ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ನಾವು ಮನಗಂಡು ಈಗ ಮತ್ತೆ ಪ್ರಾಧಿಕಾರ ಈ ರೀತಿ ಆದೇಶ ಕೊಟ್ಟಿರೋದನ್ನ ವಿರೋಧಿಸಿ ನಾವು ಎಲ್ಲ ಪ್ರಮುಖ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳನ್ನ ನಾವು ನಾಳೆ ಅಥವಾ ಸೋಮವಾರ ಒಂದು ಸಭೆಯನ್ನ ಕರೀತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಅನೇಕ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತವಾಗಿರುವುದು ಸತ್ಯ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಒಂದು ಫೇಲ್ಯೂರ್ ಅಂತ ನೆನಬಹುದು, ಅದರ ಬಗ್ಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಈಗೇನು 5 ಯೋಜನೆಗಳನ್ನು ಜಾರಿಗೆ ತಂದ ಮೇಲೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಜನ ಮಾತಾಡ್ಕೊಳ್ತಿರೋದಂತೂ ಸತ್ಯ. ಯಾಕಂದರೆ ಬರ್ತಿರೋ ವರಮಾನ ಎಲ್ಲ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ತಕೋ ಹಂಗೆ ಕೊಡುವಂತಂಗೆ ಆಗಿದೆ. ಯಾಕಂದರೆ ಬಸ್ಸಲ್ಲೂ ದುಡ್ಡಿಲ್ಲ, ಕರೆಂಟಲ್ಲೂ ದುಡ್ಡಿಲ್ಲ, ಎಲ್ಲ ಫ್ರೀ, ಆಯಿತಾ? ಇನ್ನೆಲ್ಲಪ್ಪ ಬರಬೇಕು, ಹೆಂಗೋ ಹಂಗೆ ಹಿಂಗೆ ಹೊಂದಿಸಿ ಸರ್ಕಾರ ನಡೆಸ್ತಿದ್ದಾರೆ ಸಿದ್ದರಾಮಯ್ಯ, ಸರಿ. ಬಟ್ ಇಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಸರ್ಕಾರದ ಒಂದು ಭಾಗ. ಯಾಕಂದರೆ ಚುನಾವಣೆಯಲ್ಲಿ ಬೆಂಬಲ ಕೊಟ್ಟಿದ್ದಾರಲ್ವ, ಇವರೇ ಇವಾಗ ಒಪ್ಕೊಂಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತ ಆಗ್ತಿರೋದು ಸತ್ಯ ಅಂತ ನಿಜ. ಯಾಕಂದರೆ ಯಾವ ಕ್ಷೇತ್ರಕ್ಕೂ ಅನ್ನೋದನ್ನು ಬರ್ತಾ ಇಲ್ಲ. ನೋಡಿದ್ರೆ ಅಪರೂಪಕ್ಕೆ ಒಂದೊಂದು ಗುದ್ಲಿ ಪೂಜೆ ಅವಾಗ ನಾನ್ ಸ್ಟಾಪು ತಗೊಳ್ಳಿ, ಅಲ್ಲಿ ಇಲ್ಲಿ ಬರೀ ನ್ಯೂಸಲ್ಲೆಲ್ಲ ಅದೇನೆ ಗುದ್ಲಿಡ್ಕೊಂಡು ನಿಂತ್ಕೊಬಿಡ್ರು ಶಾಸಕರು. ಎಲ್ಲಿದೆ ಪ್ರಭಾವ ಇರೋರು? ನಮ್ಮ ಗಣಿಗ ರವಿಕುಮಾರ್ ಅಂತವ್ರು ಹೋಗಿಬೇಕಾದ್ರೆ ಹೆಂಗೋ ತತ್ತಾರೆ, ಆಯಿತಾ? ಇಲ್ಲದಿದ್ರೆ ಏನಪ್ಪ ಮಾಡೋರು, ಸೌಂಡ್ ಮಾಡದೇ ಇರೋರು. ಹಿಂಗಾಗಿದೆ ಇಡೀ ರಾಜ್ಯದ ಪರಿಸ್ಥಿತಿ. ಖುದ್ದು ದರ್ಶನ್ ಪುಟ್ಟಣ್ಣಯ್ಯ ಒಪ್ಕೊಂಡಿರೋದು ನಿಜ. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ವಾಸ್ತವ ಸ್ಥಿತಿ. ಆದರೆ ಅವ್ರು ಹೇಳ್ತಾರೆ ಅನುದಾನ ಬಿಡುಗಡೆ ಆಗಿದೆ ಅಂತ ಬಳಸ್ಕೋಬೇಕು. ಎಲ್ಲಿ ಬಿಡುಗಡೆ ಆಗಿದೆಪ್ಪ? ಬಿಡುಗಡೆ ಆಗಿದ್ರೆ ನೀವ್ಯಾಕೆ ಮಾತಾಡ್ತಿದ್ರಿ? ಅಂತೂ ರಾಜ್ಯದ ಅಧ್ವಾನ ಸ್ಥಿತಿಗೆ ಈ ಸ್ಟೇಟ್ಮೆಂಟ್ ಸಾಕ್ಷಿ ಅನಿಸುತ್ತೆ. ದರ್ಶನ್ ಪುಟ್ಟಣ್ಣಯ್ಯ ಏನು ಮಾತಾಡಿದ್ದಾರೆ ನೋಡ್ಕೊಂಡು. ಮಂಡ್ಯದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತ ಸಂಘದಿಂದ ಅಭ್ಯರ್ಥಿಗಳನ್ನು ಹಾಕುವ ಬಗ್ಗೆ ಯಾವುದೇ ಚರ್ಚೆಗಳು ಇದುವರೆಗೆ ನಡೆದಿಲ್ಲ ಅಂತ ಹೇಳಿದರು. 5 ಗ್ಯಾರಂಟಿಗಳ ಯೋಜನೆ ಜಾರಿ ಹಿನ್ನೆಲೆಯಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತವಾಗುತ್ತಿರುವುದು ಸತ್ಯ. ಆದರೆ ಈ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತಿದೆ ಅಂತ ಹೇಳಿದರು. ಸರ್ಕಾರ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಿದೆ, ಆದರೆ ಅದು ಇನ್ನೂ ನಮ್ಮ ಕೈ ಸೇರಿಲ್ಲ ಅಂತ ಹೇಳಿದರು.
ಎಲ್ಲ ಕ್ಷೇತ್ರದಲ್ಲೂ ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಯ್ತಾ ಇಲ್ಲ. ಯಾಕೆ ಅಂದರೆ ಈಗ ಗ್ಯಾರಂಟಿಗಳಿಗೆ ಹೋಯ್ತಾ ಇರೋದ್ರಿಂದ ಈಗ ಜನರಿಗೆ ನಾನು ಇದನ್ನೇ ಹೇಳಿದೆ ಎಲ್ಲರಿಗೂ, ಗ್ಯಾರಂಟಿಗಳ ಬಗ್ಗೆ ನೀವು ಕೊಟ್ಟಿರೋದು ಯಾರಿಗೂ ಅರಿವು ಆಯ್ತಾ ಇಲ್ಲ. ಅಂದರೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಪ್ರತಿ ಊರಿಗೆ ಹೋದಾಗಲೂ, ಊರಲ್ಲಿ ಏನು ಕೇಳೋದು ನಾವು ಹೋದಾಗ, ರಸ್ತೆ ಸರಿಗಿಲ್ಲ, ಶಾಲೆ ಸರಿಯಿಲ್ಲ ಅಂತ ನಮ್ಮನ್ನು ಅಡ್ಡಾಕತ್ತಾರೆ. ಗ್ರ್ಯಾಂಟ್ಗಳಿಂದ ಈ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನಿದೆ ಅದ್ರ ಪ್ರಕಾರ ಈ ಗ್ಯಾರಂಟಿಗಳು ಎಕಾನಮಿಗೆ ದುಡ್ಡು ಆಗ್ತಾಯಿದೆ. ಲೋಕಲ್ ಎಕಾನಮಿಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಈಗ ಒಂದೊಂದು ಫ್ಯಾಮಿಲಿಗೆ 5,000 ಬರ್ಬೋದು, 6,000 ಬರ್ಬೋದು, ಅಷ್ಟು ದುಡ್ಡು ಚಲಾವಣೆಯಲ್ಲಿದೆ. ಆದ್ದರಿಂದ ಎಕಾನಮಿ ಬೆಳೀತಾ ಇದೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಡೆವಲಪ್ಮೆಂಟ್ ಅದೇ ಈಗ ಇಲ್ಲ, ಎಕಾನಮಿ ಬೆಳೆಸ್ಬೇಕು, ಡೆವಲಪ್ಮೆಂಟ್ ಆಯ್ತಾ ಇಲ್ಲ. ದುಡ್ಡು ಬೇರೆ ಥರ ಹೋಯ್ತಾ ಐತೆ ಅಷ್ಟೇ. ಕ್ಷೇತ್ರದ ಡೆವಲಪ್ಮೆಂಟ್ ಆಯ್ತಾ ಇಲ್ಲ. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಡೈರೆಕ್ಟಾಗಿ ದುಡ್ಡು ಬರಲೇಬೇಕು. ಇದು ಮಾಡಬೇಕು, ಅದು ಮಾಡಬೇಕು. ಆದರೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಸರ್ಕಾರದವ್ರು ನೋಡಬೇಕು. ಜಾತ್ಯತೀತ ಜನತಾದಳದ ಮುಖಂಡ ರಾಮಚಂದ್ರ ಅವರು ಜಾದಳ ಕಾರ್ಯಕರ್ತರಿಗೆ ಕಾಂಗ್ರೆಸ್ನವರು ಕಿರುಕುಳ ನೀಡುತ್ತಿದ್ದಾರೆ ಅಂತ ನೀಡಿರುವ ಹೇಳಿಕೆಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ನ್ಯೂಸೇ ಒಂಥರ ನನಗೆ ಈ ಗುಜುಗುಜು ಅನ್ನೋಕ್ಕೆ ಶುರು ಹೋಗಿದೆ. ರಾಮಚಂದ್ರ ಏನು ಮಾತಾಡಿದ್ರು ನನಗೆ ಅದನ್ನು ಮಾಹಿತಿ ಇಲ್ಲ. ನೆನ್ನೆ ಸಂಜೆ ಎಲ್ಲರೂ ಫಂಕ್ಷನ್ ಮಾತಾಡಿರ್ಬೋದೇನೋ. ರಾಮಚಂದ್ರ ಅವರು ಜಾದಳ ಕಾರ್ಯಕರ್ತರಿಗೆ ಕಾಂಗ್ರೆಸ್ನವರು ಕಿರುಕುಳ ನೀಡುತ್ತಿದ್ದಾರೆ ಅಂತ, ಅಂದರೆ ಕಾಂಗ್ರೆಸ್ ಪಕ್ಷದವರು JDSನವ್ರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರಂತೆ. ಆ ಹೇಳಿಕೆಗೆ ಗಣಿಗ ರವಿಕುಮಾರ್ ತುಂಬ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಆಯಿತಾ, ಬಹುಶಃ JDSನವರು ರೌಡಿಗಳನ್ನೋ ಬುಕ್ಕಿಗಳನ್ನ ಇಟ್ಕೊಂಡಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ದಾರೆ ಅನಿಸುತ್ತೆ ಅಂತೇಳಿ ಸುದೀರ್ಘವಾಗಿ ಅವರು ಮಾತನಾಡಿದ್ದಾರೆ. ಬಹುಶಃ ಆ ಮಾತನ್ನು ನೀವು ಕೇಳಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಸುದೀರ್ಘವಾಗಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು. ಮಂಡ್ಯ ತಾಲೂಕಿನ ಗೋಪಾಲಪುರದಲ್ಲಿ ಕುಡಿಯುವ ನೀರು ಯೋಜನೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದರು. ರಾಮಚಂದ್ರ ಅವರ ಜೊತೆ ರೌಡಿಗಳು, ಕ್ರಿಕೆಟ್ ಬುಕ್ಕಿಗಳು ಇದ್ದರೆ ಹೇಳಲಿ, ರೌಡಿಗಳು ಮತ್ತು ಕ್ರಿಕೆಟ್ ಬುಕ್ಕಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ ಅಂತ ಗುಡುಗಿದರು. ನನ್ನ ಜೊತೆ ರೌಡಿಗಳು, ಬುಕ್ಕಿಗಳು ಇದ್ದಾರೆ ಅಂತ ಒಪ್ಪಿಕೊಂಡರೆ ಜಾದಳದವರು ಬಿಟ್ಟು ಬಿಡಿ ಅಂತ ಹೇಳುತ್ತಿದ್ದಾರೆ ಎಂದು ಪೊಲೀಸ್ನವರಿಗೆ ಹೇಳೋಣ ಅಂತ ಹೇಳಿದರು. ಮಂಡ್ಯದಲ್ಲಿ ಕ್ರಿಕೆಟ್ ಬುಕ್ಕಿಗಳಿಂದ ಮನೆಗಳಲ್ಲಿ ಸೂಸೈಡ್ ಮಾಡಿಕೊಡುತ್ತಿದ್ದಾರೆ. ಯಾವನೋ ಒಬ್ಬ ಉದ್ಧಾರವಾಗಲು ಹಲವಾರು ಮಂದಿ ಬಲಿಯಾಗುತ್ತಿದ್ದಾರೆ ಅಂತ ಕಿಡಿಕಾರಿದರು. JDSನವರು ರೌಡಿಗಳು, ಕ್ರಿಕೆಟ್ ಬುಕ್ಕಿಗಳು ಮತ್ತು ಅಂಡರ್ವರ್ಲ್ಡ್ ಡ್ರಮರನ್ನು ಮಂಡ್ಯಕ್ಕೆ ತರಬೇಕು ಅನ್ನುವ ಆಸೆ ಇದ್ದರೆ ಹೇಳಲಿ, JDSನವರು ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ. ನೀವು ಅವರಿಗೆ ತೊಂದರೆ ಕೊಡಬೇಡಿ ಎಂದು ಪೊಲೀಸರಿಗೆ ತಿಳಿಸೋಣ ಅಂತ ತಿರುಗೇಟು ನೀಡಿದರು. ಲಾಂಗ್ ಹಿಡಿದುಕೊಂಡು ಊರಿನೊಳಗೆ ಓಡಾಡಿದರೆ ಅವರನ್ನು ಬಿಟ್ಟುಬಿಡಬೇಕಾ ಎಂದು ಪ್ರಶ್ನಿಸಿದ ಅವರು, ಕ್ರಿಕೆಟ್ ಬೆಟ್ಟಿಂಗ್ನಿಂದ ಜಮೀನು ಅಡವಿಟ್ಟುಕೊಂಡು ಕಿತ್ತುಕೊಂಡು ನಂತರ ಕೆಲವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಆದರೆ ಈ ಸೂಸೈಡ್ಗೂ ಮತ್ತು ಲಾಂಗ್ ಹಿಡಿದುಕೊಂಡು ಓಡಾಡೋದಕ್ಕೂ ನನಗೂ ಏನು ಸಂಬಂಧ ಅಂತ ಅವರು ಖಾರವಾಗಿ ಪ್ರತಿಕ್ರಿಯೆ ನೀಡಿದರು. ರಾಮಚಂದ್ರ ಅವ್ರ ಜೊತೆ ರೌಡಿಗಳು, ಕ್ರಿಕೆಟ್ ಬುಕ್ಕಿಗಳು ಇದ್ದರೆ ಹೇಳಿ, ಪೊಲೀಸ್ನವರು ರೌಡಿಗಳು, ಕ್ರಿಕೆಟ್ ಬುಕ್ಕಿಗಳಿಗೆ ಕಾನೂನಲ್ಲಿ ಏನಿದೆ ಅದನ್ನು ಕ್ರಮ ಕೈಗೊಂಡಿದ್ದಾರೆ. ನನ್ನ ಜೊತೆ ಕ್ರಿಕೆಟ್ ಬುಕ್ಕಿಗಳು, ರೌಡಿಗಳು ಇದ್ದಾರೆ ಅಂತ ಒಪ್ಕೊಂಡ್ರೆ ನಾವು ಹೇಳೋಣ ಪೊಲೀಸ್ನವ್ರಿಗೆ ಕರೆದು, ರೌಡಿಗಳನ್ನ, ಕ್ರಿಕೆಟ್ ಬುಕ್ಕಿಗಳನ್ನ ಜನತಾದಳದವ್ರು ಹೇಳ್ತಾ ಇದ್ದಾರೆ ಬಿಟ್ಬಿಡಿ. ಮಂಡ್ಯದ ಮಕ್ಕಳು ಕ್ರಿಕೆಟ್ದಿಂದ ಮನೆಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಥರ ಆಗಿದ್ದಾರೆ. ಕ್ರಿಕೆಟ್ ಬಂತು ಅಂದರೆ ಇವನು ಯಾವನೋ ಒಬ್ಬ ಚೆನ್ನಾಗಿರೋಕ್ಕೋಸ್ಕರ ಕ್ರಿಕೆಟ್ ಬುಕ್ಕಿ ಮಾಡಿಕೊಂಡು ಇಡೀ ಮಂಡ್ಯದ ಹುಡುಗರುಗಳನ್ನ ಕ್ರಿಕೆಟ್ ಬುಕ್ಕಿಗೆ ಬೀಳಿಸ್ತಾ ಇದ್ದಾರೆ. ಜನತಾದಳದವರು ಕ್ರಿಕೆಟ್ ಬುಕ್ಕಿಗೆ, ರೌಡಿಗಳಿಗೆ, ಬೆಂಗಳೂರು ರೌಡಿಗಳು ಕರ್ಕೊಂಬಂದು ಇಲ್ಲಿ ಪಂಚಾಯಿತಿಯಲ್ಲಿ ಅಂಡರ್ವರ್ಲ್ಡನ್ನ ಮಂಡ್ಯಕ್ಕೆ ತರಬೇಕು ಅಂತ ಏನಾದ್ರು ಜನತಾದಳದವರು ಆಸೆ ಪಟ್ಟಿದ್ರೆ ನಾವು ಪೊಲೀಸ್ನವ್ರಿಗೆ ಹೇಳ್ತೀವಿ, ಜನತಾದಳ ರೌಡಿಗಳಿಗೆ, ಕ್ರಿಕೆಟ್ ಬುಕ್ಕಿಗಳಿಗೆ ಬೆಂಬಲ ಕೊಡ್ತಾರೆ. ನೀವು ಯಾರು ನಾವು ಯಾವ ಜನತಾದಳ ಕಾರ್ಯಕರ್ತರು, ಈಗ ಇಲ್ಲೂ ಈ ಊರಲ್ಲೂ ಜನತಾದಳ ಕಾರ್ಯಕರ್ತರು ಅವರಪ್ಪ, ಯಾವನ್ನ ಪೊಲೀಸ್ನವ್ರು ಮುಟ್ಟವ್ರ? ನಮ್ಮೂರಲ್ಲೂ ಗಣಗದಲ್ಲೂ ಅವ್ರ, ನನ್ನ ಮೇಲೂ ಜನತಾದಳ ಕಾರ್ಯಕರ್ತರು ಅವ್ರಿ. ಇಡೀ ಮಂಡ್ಯ ಕ್ಷೇತ್ರದಲ್ಲಿ ಜನತಾದಳ ಕಾರ್ಯಕರ್ತರವ್ರೆ. ರೌಡಿಗಳಿಗೆ, ಕ್ರಿಕೆಟ್ ಬುಕ್ಕಿಗಳಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ರಾಮಚಂದ್ರ ಅವರು ನಾವು ಹೇಳ್ತೀವಿ ಪೊಲೀಸ್ನವ್ರಿಗೆ, ಜನತಾದಳದವರು ರೌಡಿಗಳಿಗೆ, ಕ್ರಿಕೆಟ್ ಬುಕ್ಕಿಗಳಿಗೆ ಬೆಂಬಲ ಕೊಡ್ತಾರೆ, ನೀವೇನು ತೊಂದರೆ ಕೊಡಬೇಡಿ ಅಂತ. ಕಾನೂನು ಹಂಗಾದ್ರೆ ರೌಡಿಸಮ್ ಮಾಡಿಕೊಂಡು ಲಾಂಗ್ ಹಿಡ್ಕೊಂಡು ಊರೊಳಗಡೆ ಹಿಂಗೆ ಅಂದ್ಕೊಂಡು ಹೋಗ್ಬಿಟ್ರೆ ಬಿಟ್ಬಿಡ್ಬೇಕು. ಕ್ರಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ಮಂಡ್ಯದ ಎಲ್ಲ ಒಕ್ಕಲಿಗರು, ಎಲ್ಲ ಜಾತಿ ಹುಡುಗರುಗಳದ್ದು ಜಮೀನುಗಳು ಕಿತ್ಕೊಂಡು ಅಡ ಇಕ್ಕಿಸ್ಕೊಂಡು ಅವರು ಸೂಸೈಡ್ ಮಾಡ್ಕೊಳ್ಳೋಂಗೆ ಬಿಟ್ಬಿಟ್ರೆ, ಅವ್ನು ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದ, ಅವ್ನ ಹೆಸರು ಬರೆದಿದ್ದ, ಪೊಲೀಸ್ನವ್ರು ಕರೆದು ಎನ್ಕ್ವೈರಿ ಮಾಡವ್ರೆ. ಅದಕ್ಕೂ MLAಗೆ ಏನು ಸಂಬಂಧ? ಅವನು ಯಾವನ ಮಚ್ಚಿಡ್ಕೊಂಡು ಊರಲ್ಲಿ ಓಡಾಡ್ತಿದ್ದ, ಅವ್ನು ಹಿಡ್ಕೊಂಡು ಪೊಲೀಸ್ನವ್ರು ವರ್ಕ್ ಮಾಡೋರೆ, ನನಗೂ ಅದಕ್ಕೇನು ಸಂಬಂಧ? ಹಂಗಾರೆ ಅವರು ರೌಡಿಗಳನ್ನ, ಕ್ರಿಕೆಟ್ ಬುಕ್ಕಿಗಳನ್ನ ಇಟ್ಕೊಂಡವ್ರೆ ಅಂತನಾ? ರಾಜಕಾರಣ ಮಾಡೋನು ರೌಡಿಗಳನ್ನ, ಕ್ರಿಕೆಟ್ ಬುಕ್ಕಿಗಳನ್ನ ಇಟ್ಕೊಂಡಲ್ಲ. ಧನ್ಯವಾದ. ದಿವಂಗತ KS ಪುಟ್ಟಣ್ಣಯ್ಯವರ 75ನೇ ಜನ್ಮದಿನಾಚರಣೆ, ಪುಣ್ಯಸ್ಮರಣೆ ಹಾಗೂ ಕಾಟೇರ ಚಿತ್ರತಂಡಕ್ಕೆ ಅಭಿನಂದನಾ ಸಮಾರಂಭವನ್ನು ಜನವರಿ 26ರಂದು ಪಾಂಡವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಟೇರ ಚಿತ್ರ ನಿಮಗೆಲ್ಲ ಗೊತ್ತಿದೆ. ಇವತ್ತು ಒಂದು ವರ್ಷಗಳ ನಂತರ ಅಥವಾ ಸುದೀರ್ಘ ದಿನಗಳ ನಂತರ ಕಾಂತಾರ, KGF ಆದ ನಂತರ ಮೊದಲ ಒಂದು ಚಿತ್ರ ಕಾಟೇರ ಇವತ್ತು 50 ಡೇಸ್ ಮುಗಿಸಿ ಹೋಗ್ತಿರುವಂಥದ್ದು. ವಿಶೇಷವಾಗಿ ಡಿ ಬಾಸ್ ದರ್ಶನ್ ಅಭಿನಯ ವಿಶೇಷವಾಗಿ ಚಿತ್ರದಲ್ಲಿ
ರೈತ ಪರವಾದ ಕಾಳಜಿ ಇರುವಂಥ ಹಿನ್ನೆಲೆಯಲ್ಲಿ, ಭೂಮಿ ಒಡೆಯ ಅನ್ನುವಂಥ ಕಾನ್ಸೆಪ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಅದೊಂದು ರೈತ ಪರ ಚಿತ್ರ ಅಂತ ಕನ್ಸಿಡರ್ ಆಗಿದೆ. ಯಾಕಂದರೆ ಕೆಲವರು ಕೇಳ್ಬೋದಲ್ಲ, ಪುಟ್ಟಣ್ಣನ ಮಗನಿಗೇನು ಕಾಟೇರ ಚಿತ್ರದ ಕರ್ಕೊಂಬಂದು ಅಭಿನಂದನೆ ಮಾಡೋದು ಅಂತ. ಅದಕ್ಕೋಸ್ಕರ ಆ ಚಿತ್ರದಲ್ಲಿ ದರ್ಶನ್ ರೈತ ಪರವಾದ ಒಂದಷ್ಟು ಸಂದೇಶಗಳನ್ನು ನೀಡಿದ್ದಾರೆ ಅನ್ನೋ ಕಾರಣಕ್ಕೆ ಅದೊಂದು ಒಳ್ಳೆಯ ಮೆಸೇಜ್ ಇರೋ ಚಿತ್ರ. ಹಾಗಾಗಿ ಇಡೀ ಚಿತ್ರತಂಡವನ್ನು ಕರೆಸಿ ಪಾಂಡವ ಕ್ರೀಡಾಂಗಣದಲ್ಲಿ ಅವರೊಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಂತೆ 26ನೇ ತಾರೀಕು. ಬಹುಶಃ ದರ್ಶನ್ ಚಿತ್ರತಂಡ ಇವರು ಎಲ್ಲ ಬರ್ತಾರಂತೆ. ಅದೊಂದು ವಿಶೇಷ ಕಾರ್ಯಕ್ರಮ ಆಗುತ್ತೆ. ಆ ಬಗ್ಗೆ ಅವ್ರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು, ಪುಟ್ಟಣ್ಣಯ್ಯವರ ಜನ್ಮದಿನಾಚರಣೆ ಮತ್ತು ಪುಣ್ಯಸ್ಮರಣೆ ಪ್ರಯುಕ್ತ ಕಾಟೇರ ಚಿತ್ರತಂಡಕ್ಕೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾಟೇರ ಚಲನಚಿತ್ರದಲ್ಲಿ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಡೆದಿರುವುದು ಸಂತೋಷದ ವಿಚಾರವಾಗಿದೆ. ಪ್ರಸ್ತುತ ಸನ್ನಿವೇಶದಲ್ಲೂ ರೈತರ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳಿದರು. ಜನವರಿ 26ರಂದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿಯವರೆಗೆ ಕಾರ್ಯಕ್ರಮಗಳು ನಡೆಯಲಿದ್ದು ಕಾಟೇರದಂಥ ಸಿನಿಮಾಗಳು ಹೆಚ್ಚು ಮೂಡಿಬರಬೇಕು ಅಂತ ಹೇಳಿದರು. ಈ ಕಾಟೇರ ಚಿತ್ರದಲ್ಲಿ ದರ್ಶನ್ ತೂಗುದೀಪ್ ಅವರು ಮತ್ತು ಆ ಎಲ್ಲ ತಂಡದವರು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸ್ ಆಗಿರ್ಬೋದು, ಈ ತೆಗೆದಿರೋಂಥ ಈ ಒಂದು ಸಿನಿಮಾದಲ್ಲಿ ಯಾವ ಥರ ಹಿಂದೆ ಭೂ ಸುಧಾರಣೆ ಕಾಯ್ದೆ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆಗಿನ ಕಾಲಕ್ಕೆ ಆ ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದವರು ಈ ಕಾಯ್ದೆನ ತಂದಿದ್ರು. ಅದರಿಂದ ಏನು ಉಪಯೋಗ ಆಗಿದೆ ಮತ್ತು ಅದು ಬಂದ ಮೇಲೆ ಯಾವ ಥರ ರೈತ ಸಂಘಟನೆ ಈ ಕಾಯ್ದೆನ ಕಾರ್ಯರೂಪಕ್ಕೆ ತರೋಕ್ಕಾಗಲಿ, ರೈತರಿಗೆ ಈ ಸಮಸ್ಯೆದ ಅರಿವು ಮೂಡಿಸೋದಾಗಲಿ, ಯಾಕೆ ರೈತ ಸಂಘಟನೆ ಹುಟ್ಕೊಳ್ತು, ಈ ಎಲ್ಲ ಮಾಹಿತಿಗಳನ್ನು ಆ ಚಿತ್ರದ ಮೂಲಕ ತಲುಪಿಸಿರೋಂಥದ್ದು ಒಂದು ನಮಗೆ ಖುಷಿಯಾದ ಸಂಗತಿ. ರೈತ ಸಂಘಟನೆ, ಇಡೀ ನಮ್ಮ ರಾಜ್ಯದ ರೈತ ಸಂಘಟನೆಗೆ ಒಂದು ಖುಷಿಯಾದ ಸಂಗತಿ. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡ ಮಾತನಾಡಿ, ಜನವರಿ 26ರಂದು ಚಲನಚಿತ್ರ ತಂಡದ ಮೆರವಣಿಗೆಯನ್ನು 10 ಜೊತೆ ಹಳ್ಳಿಕಾರ್ ದನಗಳು ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಬನ್ನಾರಿ ಅಮ್ಮನ್ ದೇವಸ್ಥಾನದಿಂದ ವೇದಿಕೆಯವರೆಗೆ ಮೆರವಣಿಗೆ ನಡೆಸಲಾಗುವುದು ಎಂದರು. ಅಲ್ಲದೆ ಎಲ್ಲ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಒಬ್ಬರು ಗಣ್ಯರಿಗೆ ಮತ್ತು ಪಾಂಡುಪುರ ತಾಲೂಕಿನಿಂದ 2 ಗಣ್ಯರನ್ನು ಸನ್ಮಾನಿಸಲಾಗುವುದು ಅಂತ ಹೇಳಿದರು. ಚಿತ್ರತಂಡದವ್ರಿಗೆ ಒಂದು ಅಭಿನಂದನೆಯನ್ನು ನಾವು ರೈತ ಸಂಘದಿಂದ ಹೇಳಬೇಕು, ರೈತರ ಪರವಾಗಿ ಹೇಳಬೇಕು ಅಂತ ಮಾಡಿದ್ದೀವಿ. ಅವತ್ತು 3 ಗಂಟೆಗೆ ಬನ್ನಾರಿ ಅಮ್ಮನ ದೇವಸ್ಥಾನ ಅಂತ ಇದೆ, ಲಾಲ್ ಬಹದ್ದೂರ್ ಟಾಕೀಸ್ ಮುಂಭಾಗ, ಅಲ್ಲಿಂದ ಮೆರವಣಿಗೆ ಹೊರಡೋದು. ಅವರು ಗಾಡಿ ಮೇಲೆ ಕೂತ್ಕೊಳ್ತೀವಿ ಅಂತ ಹೇಳಿದ್ದಾರೆ ಚಿತ್ರತಂಡದವರು. ಆದ್ದರಿಂದ 3 ಗಾಡಿ ಅವರ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಎತ್ತಿನ ಗಾಡಿ. ಅದೇ ರೀತಿ 10 ಜೊತೆ ದನಗಳು, ಯಾಕೆಂದರೆ ಜಾಸ್ತಿ ಲಾಂಗ್ ಆಗುತ್ತೆ ಪ್ರೊಸೆಸನ್ನು ಅಂದ್ಬಿಟ್ಟು 10 ಜೊತೆ ಒಳ್ಳೊಳ್ಳೆ ದನಗಳನ್ನ, ಹಳ್ಳಿಕಾರು ದನಗಳನ್ನ ಕಟ್ತಾಯಿದ್ದೀವಿ. ಅದೇ ರೀತಿ ಸಾಂಸ್ಕೃತಿಕ ತಂಡಗಳು ಅನೇಕ ಇರ್ತವೆ. ಡೊಳ್ಳು ಕುಣಿತ, ನಗಾರಿ, ಮರಗಾಲು ಕುಣಿತ, ಪೂಜಾ ಕುಣಿತ, ಈ ರೀತಿ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ನಾವು ನಮ್ಮ ಸ್ಟೇಡಿಯಮ್ಮು ಪಾಂಡವ ಸ್ಟೇಡಿಯಮ್ಗೆ ತಲುಪಿ ಅಲ್ಲಿ ಅಭಿನಂದನೆ ಆದಮೇಲೆ ಆ ಅಭಿನಂದನೆಯಲ್ಲಿ ಒಂದು ತಾಲೂಕಿಗೆ ಒಬ್ಬರು ಗಣ್ಯವಾದವ್ರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಪಾಂಡುಪುರ ತಾಲೂಕಿಗೆ 2, ಇನ್ನೆಲ್ಲ ತಾಲೂಕು ಒಬ್ಬೊಬ್ಬರು. ಯಾವುದೇ ಫೀಲ್ಡಲ್ಲಿ ಗೋಷ್ಠಿಯಲ್ಲಿ ಲಿಂಗಪ್ಪಾಜಿ, ಶಿವಳ್ಳಿ ಚಂದ್ರು, ನಾಗರಾಜು, ವಿಜಯಕುಮಾರ್, ಪ್ರಕಾಶ್ ಉಪಸ್ಥಿತರಿದ್ದರು. ಹಿಟ್ ಅಂಡ್ ರನ್ ಅಪಘಾತ ಪ್ರಕರಣಕ್ಕೆ ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಲಾರಿ ಚಾಲಕರು ಮತ್ತು ಮಾಲೀಕರು ಪ್ರತಿಭಟನೆ ನಡೆಸಿದರು. ಹಿಟ್ ಅಂಡ್ ರನ್ ಇದು ಒಂದು ಸೂಕ್ಷ್ಮವಾದಂಥ ವಿಚಾರ. ಇದಕ್ಕೆ ಸರ್ಕಾರ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ 10 ವರ್ಷ ಶಿಕ್ಷೆ, 7 ಲಕ್ಷ ನನ್ನ ಪ್ರಕಾರ ದಂಡ ಅನಿಸುತ್ತೆ. 10 ವರ್ಷ ಶಿಕ್ಷೆ, 7 ಲಕ್ಷ ರೂಪಾಯಿ ದಂಡ. ಅವ್ರು ಹೇಳೋ ಪ್ರಕಾರ ಯಾವುದೇ ಲಾರಿ ಚಾಲಕ ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ. ಈಗ ನೀವು ಬೇಕು ಅಂತ ಯಾರಿಗಾರು ಗೊತ್ತೀವ? ನಮ್ಮ ಸಮಯ ಮೀರಿ, ಬುದ್ಧಿಮತಿಯನ್ನೇ ಮೀರಿ ಬ್ಯಾಡ್ ಲಕ್ ಒಂದ್ಸರಿ ಆಗಿಬಿಡ್ತದೆ. ಆದರೆ ಈ ಆದೇಶ ನಿಜಕ್ಕೂ ಒಂದು ಸರಿ ಹೆಂಗೆ ಅನಿಸುತ್ತೆ. 7 ಲಕ್ಷ ರೂಪಾಯಿ ಪಾಪ ಲಾರಿ ಚಾಲಕ ಅಂದರೆ ಎಲ್ಲರೂ ಓನರ್ ಆಗಿರಲ್ಲ. ಅದರಲ್ಲಿ ಪಾಪ ನಮ್ಮ ಬಾಡಿಗೆ ತೊಗೊಂಡು ಮಾಡೋರು ಇರ್ತಾರೆ. ಹಿಟ್ ಅಂಡ್ ರನ್ ಆಗಿಬಿಟ್ರೆ 10 ವರ್ಷ ಶಿಕ್ಷೆ, 7 ಲಕ್ಷ
ದುಡ್ಡನ್ನು ಎಲ್ಲಿಂದ ತರೋದಪ್ಪ, ಅವ್ರು ಇಡೀ ಜೀವನ ದುಡಿದ್ರೂ ಕೂಡ ಯಾವುದೇ ಲಾರಿ ಚಾಲಕ ಮಾಲೀಕ ಇಷ್ಟು ಲಾಭ ಮಾಡೋಕ್ಕಾಗೋದಿಲ್ಲ ಆಯ್ತಲ್ಲ. ಬಹುಶಃ ನನಗನ್ಸುತ್ತೆ ಈ ಇಟ್ಟರನ್ ಏನು ಸರ್ಕಾರ ಆದೇಶ ಮಾಡಿದೆ ಒಂದು ಸ್ವಲ್ಪ ಪರಿಷ್ಕರಣೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ಬಹುಶಃ ಹೋರಾಟ ಇದು ಇವತ್ತಲ್ಲ, ಅದು ಒಂದು ವಾರದಿಂದ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈಗ ಮಳವಳ್ಳಿಯಲ್ಲಿ ಮಾಡಿದ್ದಾರೆ, ನೆನ್ನೆ ಮಂಡ್ಯ ಕೂಡ ಮಾಡಿದ್ರು ಅನಿಸುತ್ತೆ. ಸೊ ಮಳವಳ್ಳಿಯಲ್ಲಿ ಪ್ರತಿಭಟನೆ ಆಗಿತ್ತು, ಒಂದು ವಾರದ ಇದೆ ನೋಡ್ಕೊಂಡು ಬನ್ನಿ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ವೇದಿಕೆ ನಿರ್ಮಿಸಿ ಲಾರಿ ಚಾಲಕರು ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಲಾರಿ ಚಾಲಕರು ಮತ್ತು ಮಾಲೀಕರು ಈ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಜಯರಾಮ್ ಅವರು, ಹಿಟ್ ಅಂಡ್ ರನ್ ಕೇಸ್ನಲ್ಲಿ 10 ವರ್ಷ ಶಿಕ್ಷೆ ಜೊತೆಗೆ 7 ಲಕ್ಷ ರೂಪಾಯಿ ದಂಡ ವಿಧಿಸಲು ಅವಕಾಶ ನೀಡುವಂತೆ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕ್ರಮ ಖಂಡನೀಯವಾಗಿದೆ ಅಂತ ಹೇಳಿದರು. ಲಾರಿ ಚಾಲಕರು ಮತ್ತು ಮಾಲೀಕರಿಗೆ ಮಾರಕವಾಗಿರುವ ಈ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ವೆಂಕಟೇಶ್, ಸಂಚಾಲಕ ಚಂದ್ರು, ಮುಖಂಡರಾದ ಸಿದ್ದರಾಜು, ಲಾರಿ ಮಾಲೀಕರ ಸಂಘ ಹಾಗೂ ಚಾಲಕರು ಹಿಟ್ ಅಂಡ್ ರನ್ ಕೇಸ್ ಕಾನೂನು ಏನು ವಿರೋಧಿಸಿ ಚಳವಳಿ ಮಾಡ್ತಾ ಇದ್ದೀವಿ. 7 ಲಕ್ಷ ದಂಡ, 10 ವರ್ಷ ಶಿಕ್ಷೆ ಇರೋದರಿಂದ ಇದು ತುಂಬ ಲಾರಿ ಮಾಲೀಕರಿಗೆ ಹಾಗೂ ಚಾಲಕರಿಗೆ ತೊಂದರೆ ಉಂಟಾಗುತ್ತಿದ್ದು ಇದನ್ನು ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರಾಂತ ರೈತ ಸಂಘದ ಭರತರಾಜು, ಸಿಪಿಐಎಂ ಮುಖಂಡರಾದ ಜಿ ರಾಮಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜಿಲ್ಲಾ ಪಂಚಾಯತ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಕಾರ್ಯಕ್ರಮ 2024 ಜಿಲ್ಲಾ ಮಟ್ಟದ ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ರವರು, ಜಿಲ್ಲೆಯಲ್ಲಿ ಒಟ್ಟು 1318 ಆಶಾ ಕಾರ್ಯಕರ್ತರಿದ್ದಾರೆ. ಪಾಕ್ಷಿಕ ದಿನಾಚರಣೆ ಆಚರಿಸುತ್ತಿರುವ ಈ 15 ದಿನಗಳಲ್ಲಿ ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಕುಷ್ಠರೋಗ ಸಮೀಕ್ಷೆ ನಡೆಸಲು ಎಲ್ಲ ಆಶಾ ಕಾರ್ಯಕರ್ತರಿಗೆ ನಿರ್ದೇಶನ ನೀಡಿದ್ದೇವೆ ಹಾಗೂ ಶಿಕ್ಷಕರು ಶಾಲೆಗಳಲ್ಲಿ ಕುಷ್ಠರೋಗ ನಿರ್ಮೂಲನೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಗಾಯತ್ರಿ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಸಿದ್ಧಲಿಂಗೇಶ್, ಡಾಕ್ಟರ್ ಸೋಮಶೇಖರ್ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಕುಷ್ಠರೋಗ ಜಾಗೃತಿ ಆಂದೋಲನ ಕಾರ್ಯಕ್ರಮದ ಪೋಸ್ಟರ್ನ ಬಿಡುಗಡೆ ಮಾಡಲಾಯಿತು. ಜನವರಿ 21 ಮತ್ತು 22ರಂದು ಮಂಡ್ಯದ ನೆಹರು ನಗರದಲ್ಲಿರುವ ರಾಮ ಮಂದಿರದಲ್ಲಿ ಕುಂಭಾಭಿಷೇಕ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಅಂತ ಶ್ರೀರಾಮ ಭಜನಾ ಸಭಾ ಅಧ್ಯಕ್ಷ BT ಜಯರಾಮ್ ತಿಳಿಸಿದ್ದಾರೆ. ಇದೊಂದು ವಿಶೇಷವಾದಂಥ ವರದಿ. 26 ಅಡಿ ಮೂರ್ತಿ ನಮ್ಮ ಬಹುಶಃ ಮಂಡ್ಯದಲ್ಲೇ ಪ್ರಥಮ ಅಂತ ನನಗನ್ಸುತ್ತೆ. ಒಂದು ವಿಶೇಷವಾದಂಥ ಆಂಜನೇಯ ಮೂರ್ತಿಯನ್ನು ಟ್ರಸ್ಟ್ ಮಾಡಿದೆ ಅನ್ನುವಂಥದ್ದು ಶ್ರೀರಾಮ ಭಜನಾ ಸಭಾ ಅಂತ ಮಾಡಿದ್ದಾರೆ. ಎಲ್ಲರೂ ಸೇರಿ ದಾನಿಗಳೇ ಮಾಡಿರುವಂಥ ಇದು. ನನ್ನ ಪ್ರಕಾರ ಸರ್ಕಾರದನ್ನು ತಗೊಂಡಿಲ್ಲ ಅನ್ಸುತ್ತೆ. ಅವರು ಅಲ್ಲಿ ಲಿಸ್ಟ್ ನೋಡಿದ್ರೆ ಎಲ್ಲ ದಾನಿಗಳು ಕೊಟ್ಟಿರೋದು 50,000 25,000 ಈ ಥರ ಎಲ್ಲ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಮೂರ್ತಿ ಅಂತ ಹೇಳ್ಬೋದು ನಾವು. ಕಳಸ ಕೂಡ ಮಾಡಿದ್ದಾರೆ. ಒಂದಷ್ಟು ದೇವಾಲಯಗಳ ಪರಿಪೂರ್ಣತೆ ಕೂಡ ಅಲ್ಲಿ ಇದೆ ಕಾಣುತ್ತೆ. ಬಹುಶಃ ನಾಳೆಯಿಂದ ಅದು ಈ ಸಂಜೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ಶುರುವಾಗ್ತವೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅಲ್ಲಿ ಅಯೋಧ್ಯೆಯಲ್ಲಿ ಏನಿವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ರಾಮನ ಭಕ್ತ ಬಂಟ ಆಂಜನೇಯನ ಪ್ರತಿಮೆ ಮಂಡ್ಯದಲ್ಲಿ ಲೋಕಾರ್ಪಣೆ ಆಗ್ತಿರ್ತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಈ ಬಗ್ಗೆ ಜಯರಾಮ್ರವರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡ್ಕೊಂಡು. ಶ್ರೀರಾಮ ಭಜನಾ ಸಭಾದ ಅಧ್ಯಕ್ಷರಾದ BT ಜಯರಾಮ್ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಜನವರಿ 21ರಂದು ಕುಂಭಾಭಿಷೇಕ, ಹೋಮ, ಹವನ, ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಜನವರಿ 22ರಂದು 11 ಗಂಟೆಗೆ 26 ಅಡಿ ಎತ್ತರದ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದರು. ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವದ ಬಗ್ಗೆ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ಮಂಡ್ಯ ಸಿಟಿ ನೆಹರು ನಗರದಲ್ಲಿ ಶ್ರೀ ರಾಮ ಮಂದಿರದಲ್ಲಿ ರಾಮಬಂಟ ಹನುಮಂತನ 26 ಅಡಿಗಳ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿಯ ವಿಗ್ರಹದ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಕುಂಭಾಭಿಷೇಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗೋಷ್ಠಿಯಲ್ಲಿ ಡಾಕ್ಟರ್ ಆನಂದ್, ಡಾಕ್ಟರ್ ಸಿದ್ದರಾಮಯ್ಯ, BH ಚೆನ್ನೇಗೌಡ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರಿಗೆ ಸಾಲದ ನೋಟಿಸ್ ಜಾರಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎದುರು ರೈತರ ಪ್ರತಿಭಟನೆ. ಅಧಿಕಾರಿಗಳು ರೈತರ ನಡುವೆ ಮಾತಿನ ಚಕಮಕಿ. ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಹಿನ್ನೆಲೆ KRS ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಸಂಪೂರ್ಣ ನಿಷೇಧ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ. ಜನವರಿ 26ಕ್ಕೆ ಕಾಟೇರ ಚಿತ್ರತಂಡಕ್ಕೆ ಅಭಿನಂದನೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತ. ಸತ್ಯ ಒಪ್ಪಿಕೊಂಡ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ.
ಮುನ್ಮೂಲ್ ನಿರ್ದೇಶಕ ರಾಮಚಂದ್ರ ಹೇಳಿಕೆಗೆ ತಿರುಗೇಟು. ಕ್ರಿಕೆಟ್ ಬೆಟ್ಟಿಂಗ್ನಿಂದ ಯುವಕರ ಆತ್ಮಹತ್ಯೆಯಿಂದ ಗಣಿಗ ರವಿಕುಮಾರ್ ಲಾಂಗ್ ಹಿಡಿದು ಓಡಾಡಿದ್ರೆ ಸುಮ್ಮನೆ ಇರಬೇಕಾ ಅಂತ ಅವಾಜ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಸ್ವಾಭಿಮಾನಿ ಸಮಾವೇಶ. ಮನುವಾದದ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಭೀಮ ಬಾಣ ಪ್ರಯೋಗಿಸಲು ಸ್ವಾಮೀಜಿ ಕರೆ. ರಾಮ ಮಂದಿರ ನಿರ್ಮಾಣಕ್ಕೆ ತೀವ್ರ ವಿರೋಧ. ಮುಂದುವರೆದ ಕಾವೇರಿ ಹೋರಾಟ. ಪ್ರಾಧಿಕಾರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮುಂದಿನ ಹೋರಾಟದ ಬಗ್ಗೆ ಸೋಮವಾರ ತೀರ್ಮಾನ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,